ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಹೇಳೋದಾದರೆ, ಮೊದಲನೇದಾಗಿ ವೃಷಭ ರಾಶಿಯವರು ಒಂದು ಲೀಡರ್ಶಿಪ್ ಕ್ವಾಲಿಟಿನ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಇವರ ಒಂದು ಕಾರ್ಯಕ್ಷಮತೆ ಮತ್ತು ಕಾರ್ಯವೈಖರಿನ ನೋಡಿ ಇವರ ಆಫೀಸಲ್ಲಾಗಲಿ ಅಥವಾ ಇವರು ರಾಜಕೀಯ ವ್ಯಕ್ತಿಗಳಾಗಲಿ ಯಾವುದೇ ಹುದ್ದೆಯಲ್ಲಿರಲಿ ಅಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸನ ನೋಡಿಬಿಟ್ಟು ನಿಮಗೆ ಒಂದು ಒಳ್ಳೆಯ ಗೌರವ ಸ್ಥಾನಮಾನ ಸಿಗೋಂಥ ಒಂದು ಚಾನ್ಸಸ್ ಇದೆ. ಆಫೀಸಲ್ಲಾದರೆ ನಿಮಗೆ ಪ್ರಮೋಷನ್ ಸಿಗುತ್ತೆ, ರಾಜಕೀಯದಲ್ಲಾದರೆ ಗೌರವ ಸನ್ಮಾನಗಳು ಸಿಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಹಳೆಯ ಸ್ನೇಹಗಳೆಲ್ಲ ಮರುಸೃಷ್ಟಿ ಆಗುತ್ತೆ. ಅಂದರೆ ನೀವು ಯಾರ ಜೊತೆ ಗಲಾಟೆ ಮಾಡಿರ್ತೀರ, ಯಾರ ಜೊತೆ ಬೇಸರ ಮಾಡ್ಕೊಂಡಿರ್ತೀರ, ಅದು ನಿಮ್ಮ ಸ್ನೇಹಿತರಾಗಲಿ, ತಂದೆ ತಾಯಿಗಳಾಗಲಿ, ಅಣ್ಣ ತಮ್ಮಂದಿರಾಗಲಿ, ಯಾರ ಸಂಬಂಧಿಕರಾಗಲಿ, ಯಾರ ಜೊತೆಗೆ ನಿಮ್ಮ ಗಲಾಟೆ ಆಗಿರುತ್ತೆ ಅವ್ರ ಜೊತೆ ನೀವು ಮತ್ತೆ ಒಂದುಗೂಡುವಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ. ನೀವು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ಬಿಡೋದು ಅದು ಸೆಕೆಂಡ್ರಿ, ಬಟ್ ಒಂದು ಅವಕಾಶ ಅಂತೂ ನಿಮಗೆ ಸಿಗುತ್ತೆ. ಅದನ್ನು ನೀವು ಉಪಯೋಗಿಸ್ಕೋಬೋದು. ವೃಷಭ ರಾಶಿಯವರು ಲೀಡರ್ಶಿಪ್ ಕ್ವಾಲಿಟಿನ ಹೊಂದಿರತಕ್ಕಂಥವ್ರು ಮತ್ತು ಒಂದು ಕ್ರಿಯೇಟಿವಿಟಿನ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮಲ್ಲಿ ಕೆಲವೊಂದು ಟ್ಯಾಲೆಂಟ್ ಇರುತ್ತೆ. ಅಂದರೆ ನಿಮಗೆ ಗೊತ್ತಿರಲ್ಲ, ಅದು ನನಗೆ ಈ ಕೆಲಸ ಗೊತ್ತಿಲ್ವಾ ಅಂತ. ನಿಮ್ಮಲ್ಲಿ ಏನೋ ಒಂದು ಕಲೆ ಇರುತ್ತೆ, ಆ ಕಲೆನ ಬೇರೆಯವರು ಗುರುತಿಸಿ ನಿಮಗೆ ಅದಕ್ಕೆ ತಕ್ಕಂಥ ಕೆಲಸನ ಕೊಡೋಂಥ ಚಾನ್ಸಸ್ಸು ಇರುತ್ತೆ, ಅಥವಾ ನೀವೇ ಸ್ವಂತ ಏನಾದರೂ ಮಾಡೋದಾದರೂ ಕೂಡ ಮಾಡ್ಬೋದು. ವೃಷಭ ರಾಶಿಯವರಿಗೆ ಅವರ ಒಂದು ರಾಶಿಯಲ್ಲಿ ಕುಜನ ಒಂದು ಬಲ ಇರೋದ್ರಿಂದ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುತ್ತವೆ. ನೀವು ಯಾವುದೇ ಒಂದು ಕೆಲಸನ ನೀವು ಮಾಡಬೇಕು ಅಂತಂದರೂ ಕೂಡ ನಿಮಗೆ ಸಕ್ಸಸ್ ರೇಟು 100% ಗ್ಯಾರಂಟಿ ಇರುತ್ತೆ. ಆದರೆ ನೀವು ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಈ ಒಂದು ತಿಂಗಳಲ್ಲಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೋಬೋದು. ಈ ತಿಂಗಳಲ್ಲಿ ನಿಮಗೆ ಆದರ ಸ್ವಾಗತಗಳು, ಸನ್ಮಾನಗಳು, ಅತಿಯಾಗಿ ಗೌರವಗಳು ಸಿಗ್ತಾ ಇರುತ್ತೆ. ಸೊ ಆ ಒಂದು ಈ ತಿಂಗಳಲ್ಲಿ ನಿಮಗೇನು ಅವೆಲ್ಲ ಸಿಗುತ್ತೆ, ಇದನ್ನು ನೀವು ಒಳ್ಳೆಯ ಥರ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಒಂದು ಬಿಸ್ನೆಸ್ನ ಗ್ರೋತ್ ಮಾಡ್ಕೋಬೇಕು. ನೀವು ಯಾವುದೇ ರೀತಿಯ ವ್ಯವಹಾರ ಮಾಡ್ತಾ ಇರಲಿ, ಅಂಗಡಿ ಇರಲಿ ಅಥವಾ ನೀವು ಬೇರೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರಲಿ, ಎಲ್ಲಿ ನೀವು ಕೆಲಸ ಮಾಡ್ತಿರ್ತೀರ, ಎಲ್ಲಿ ನಿಮ್ಮ ಉದ್ಯಮ ಇರುತ್ತೆ ಅಲ್ಲಿ ನಿಮ್ಮ ಶಾಂತಿ ಸಂಯಮ ಇರಬೇಕು. ಅಲ್ಲಿ ನಿಮ್ಮ ಶ್ರದ್ಧೆಗೆ ತಕ್ಕಷ್ಟು ಪ್ರತಿಫಲ ಇದ್ದೇ ಇರುತ್ತೆ, ನಿಮ್ಮ ಶ್ರಮಕ್ಕೆ ತಕ್ಕಷ್ಟು ಪ್ರತಿಫಲ ಕೂಡ ಇದ್ದೇ ಇರುತ್ತೆ, ಗೌರವಗಳು ಸಹ ಸಿಗ್ತಾ ಇರುತ್ತೆ. ಸೊ ಅದನ್ನು ನೀವು ಬೆಟರಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ಈ ಒಂದು ತಿಂಗಳು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮೊದಲನೇ ವಾರ ಅವ್ರು ಏನು ಅಂದ್ಕೊಂಡಿರ್ತಾರೆ ಆ ಕೆಲಸಗಳು ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಬಟ್ 2ನೇ ವಾರ ಮತ್ತು 3ನೇ ವಾರ ಏನಿದೆ ತಿಂಗಳ ಮಧ್ಯದ ವಾರಗಳು, ಸೊ ಈ 2 ತಿಂಗಳಲ್ಲಿ ನಿಮ್ಮಲ್ಲಿ ಯಾವುದೇ ಒಂದು ಬಾಕಿ ಹಣ ಬರೋಂಥ ಚಾನ್ಸಸ್ ಇದ್ದರೆ ಅದು ಕೂಡ ನಿಮಗೆ ಸಿಗ್ಬೋದು. ನೀವು ಎಲ್ಲಾದರೂ ಲೋನಿಗೆ ಅಪ್ಲೈ ಮಾಡಿರ್ತೀರ ಅಂದರೆ ಅದು ಕೂಡ ನಿಮಗೆ ಸಿಗ್ಬೋದು. ಸೊ ಈ ಒಂದು ಚಾನ್ಸಸ್ಗಳು ತುಂಬಾ ಇದ್ದಾವೆ ಈ 2 ಮತ್ತು 3ನೇ ವಾರದಲ್ಲಿ. ಮೊದಲನೇ ವಾರ ಹಾಗೂ ಕೊನೆ ವಾರ ನಿಮಗೆ ಯಾವುದೇ ರೀತಿಯ ನೀವು ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಈ ಸಾಲ ದೊರೆಯೋಂಥದ್ದಾಗಲಿ ಅಥವಾ ನಿಮ್ಮ ಯಾವುದೋ ಒಂದು ಕೆಲಸ ಆಗೋಂಥದ್ದಾಗಲಿ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ.